ಒಂಚೂರು ಮೇಡಮ್ ಬ್ಯಾಗ್ ಕೆಳಗಡೆ ಕೊಡಿ ಹರೀಶ್ ಸರಿ ನೋಡಿ ನೀವು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ದಿವಂಗತ ಶ್ರೀ ಭಾಗೇಶ್ ಅವರ ಆಪ್ತ ಸ್ನೇಹಿತರುಗಳಾದಂಥ ಪುಟ್ಟರಾಜ್ ಅವರೇ, ಗಂಗಾಧರ್ ಅವರೇ, ಜ್ಞಾನೇಶ್ ಅವರೇ, ಶಶಿ ಅವರೇ, ಮಂಜುನಾಥ್ ಅವರೇ, ಅವರ ಕುಟುಂಬ ವರ್ಗದವರಾದಂಥ ಕರುಣಮ್ಮ ಅವರೇ, ವೀರಕೆಂಪಯ್ಯನವರೇ, ರಾಕೇಶ್ ಅವರೇ, ಅರ್ಜುನ್ ಅವರೇ, ಹಾಗೆ ಬಂದಿರ್ತಕ್ಕಂಥ ಅನೇಕ ಕುಟುಂಬ ಸದಸ್ಯರೇ, ಮಂಜಣ್ಣವರೇ, ಮರ್ಯಪಲ್ಪಾಳ್ಯ ಶಿವಣ್ಣವರೇ, ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ನೋಡ್ತಾ ಏನ್ ಇವತ್ತಿನ ದಿವಸ ಇವರು ನಮ್ಮವರ ಆಸೆ ಅಂತೆ. ನಾನು ಹೇಳಿದೆ ಯಾವಾಗ ಹೇಳ್ತೀರ ಅವಾಗ ಮಾಡಿಸ್ತೀನಿ ಅಂತ. ಒಂದು ತಿಂಗಳಿಂದ ಅಥವಾ 2 ತಿಂಗಳಿಂದ ಹೇಳಿದ್ದೆ ಮಾಡ್ಕೊಡ್ತೀನಿ ಅಂತ. ಅವರಿಲ್ಲ, ಅವರ ಹುಟ್ಟುಹಬ್ಬದ ಪುಸ್ತಕನೇ ಆಗ್ಬೇಕು, ಆದ್ರೆ ಮಾತ್ರ ಅದಕ್ಕೆ ಒಂದು ಅರ್ಥ ಇರುತ್ತೆ ಅಂತ ಹೇಳಿ ಇವತ್ತು ದಿವಸ 1ನೇ ತಾರೀಕು ಜುಲೈ 1ನೇ ತಾರೀಕು ಮಾಡ್ಬೇಕು ಅಂತ ಹೇಳಿದ್ರು. ಅದೇ ರೀತಿ ಇವತ್ತು ನಾವು ಮಾಡ್ಕೊಟ್ಟಿದ್ದೀವಿ. ಮಾಡ್ಕೊಡೋದಷ್ಟೇ ಅಲ್ಲ, ಅವ್ರಿಗೆ ನಾವು ಮಾಡ್ತಕ್ಕಂಥ ಒಂದು ಶಾಶ್ವತವಾದಂಥ ಒಂದು ನೆನಪಿನ ಒಂದು ಕಾಣಿಕೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಭಾಗೇಶ್ ಅವರು 10 ವರ್ಷಗಳ ಕಾಲ 5 ವರ್ಷಗಳ ಕಾಲ ಅವರೇ ಕರ್ನಾಟಕ 5 ವರ್ಷಗಳ ಕಾಲ ಅವರ ಮನೆಯವರ ಮುಖಾಂತರ ಮಧುಕುಮಾರಿ ಭಾಗೇಶ್ ಅವರ ಮುಖಾಂತರ ಮಾದನಹಳ್ಳಿ ಮತ್ತೆ ಮಾರುತಿ ಮಂದಿರ 2 ವಾರ್ಡ್ಗಳನ್ನು ಅವರು ಬಹಳ ನಿಸ್ವಾರ್ಥವಾದಂಥ ಸೇವೆಯನ್ನು ಸಲ್ಲಿಸಿದ್ರು. ನನ್ನ ಜೊತೆ ನಾನು ಶಾಸಕನಾಗಿದ್ದಾಗಲೂ ಕೂಡ ಅವರು ಕಾರ್ಪೊರೇಟರ್ ಆಗಿದ್ರು, ಅವ್ರ ಮನೆಯವರು ಕೂಡ ಕಾರ್ಪೊರೇಟರ್ ಆಗಿದ್ರು. ಯಾವ ಕೆಲಸ ಕಾರ್ಯಗಳಲ್ಲೂ ಕೂಡ ಅಡಿಗೆ ಮಾಡ್ತಿರ್ಲಿಲ್ಲ. ಜನರ ಪರವಾಗಿ, ಜನರ ಹಿತಕ್ಕಾಗಿ, ಕ್ಷೇತ್ರಕ್ಕೆ ಒಳ್ಳೇದಾಗಬೇಕು ಅನ್ನೋ ರೀತಿಯಲ್ಲಿ ಯಾವ ಕೆಲಸ ಇದ್ರು ಕೂಡ ಯಾವಾಗಲೂ ಜೊತೆಗೆ ಸೇರಿ ಮಾತಾಡಿ ಕೆಲಸವನ್ನ ಮಾಡುವಂತ ಒಂದು ಪ್ರವೃತ್ತಿಯನ್ನು ಇಟ್ಕೊಂಡಿದ್ರು. ಅವರ ಸೇವೆ ಈ 2 ಭಾಗದಲ್ಲಿ 2 ವಾರ್ಡ್ಗಳಲ್ಲೂ ಕೂಡ ನಾವು ಮರೆಯಲಾಗುವಂತ ಒಂದು ಸೇವೆಯನ್ನು ಮಾಡಿದ್ದಾರೆ. ಪುಟ್ಟರಾಜ್ ಅವ್ರ ಜೊತೆ ಕೂಡ ಅವರು ಬಹಳ ಒಟ್ಟಾಟದಲ್ಲಿದ್ರು. ಇವತ್ತಿನ ದಿವಸ ಜ್ಞಾನೇಶ್ ಅವರು, ಶಶಿಧರ್ ಅವರು ಎಲ್ಲರೂ ಕೂಡ ಏನು ಒಂದೇ ಒಂದು ಆಸೆ ಇತ್ತು ಅಂತಂದ್ರೆ ಈ ಒಂದು ರಸ್ತೆ ಅವರ ಹೆಸರಲ್ಲಿ ಇಡಬೇಕು, ಅವ್ರ ಮನೆ ರಸ್ತೆ ಅವರ ಹೆಸರಲ್ಲಿ ಇಡಬೇಕು ಅಂತ ಬಹಳ ಒಂದು ಆಸೆಯನ್ನು ಇಟ್ಕೊಂಡಿದ್ರು. ಅದೇ ರೀತಿ ಕರುಣಮ್ಮವರ ಒಂದು ಆಶೀರ್ವಾದದಿಂದ, ನಮ್ಮ ಮಾರುತಿ ಮಂದಿರ ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮವನ್ನ ಮಾಡ್ಕೊಡೋದಕ್ಕೆ ಎಲ್ಲರೂ ಕೂಡ ಸಹಕಾರ ನೀಡಿದ್ದಾರೆ. ಬಂದಿರ್ತಕ್ಕಂಥ ಮಾರೇನಹಳ್ಳಿ, ಮಾರುತಿ ಮಂದಿರ 2 ಭಾಗದ ಅವರ ಆಪ್ತ ವಲಯದಲ್ಲಿದ್ದಂತಹ ಸ್ನೇಹಿತರುಗಳು, ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಇವತ್ತು ಬಹಳ ಸಂಖ್ಯೆಯಲ್ಲಿ ಬಂದೆಲ್ಲ ಸೇರಿದ್ದೀರಾ. ತಮ್ಮೆಲ್ಲರಿಗೂ ನಾನು ಹೇಳೋದಿಷ್ಟೇ, ಪಕ್ಷಾತೀತವಾಗಿ ಇವತ್ತು ಇನ್ನು ಬಹಳ ಜನ ಬರಬೇಕಾಯ್ತು. ಪಕ್ಷ ಅಂತ ಹೇಳಿ ಯಾರು ಬಂದಿಲ್ಲ. ಯಾವ ಪಕ್ಷದ ಕಾರ್ಯಕ್ರಮ ಅಲ್ಲ, ಪಕ್ಷಾತೀತವಾದಂಥ ಕಾರ್ಯಕ್ರಮ. ಎಲ್ಲ ಭಕ್ತರು ಸೇರಿ ವಾಗೀಶ್ವರ ಸ್ನೇಹಿತರುಗಳೆಲ್ಲ ಸೇರಿ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ. ನಾನು ಕೂಡ ಒಬ್ಬ ಆಹ್ವಾನಿತಾನೆ ಹೇಳಬೇಕು ಅಂತಂದ್ರೆ ಎಲ್ಲರೂ ಕೂಡ ಸೇರ್ಪಡೆ ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಹಳ ಒಂದು ಉತ್ಸಾಹದಿಂದ ಬಂದು ಭಾಗವಹಿಸಿದ್ದೀರಾ. ಭಾಗೀಶ್ ಅವರ ಒಂದು ಸೇವೆಯನ್ನು ನೆನೆಸ್ಕೊಡುವಂತ ಒಂದು ಕಾರ್ಯಕ್ರಮ. ಅವ್ರು ಯಾವಾಗಲೂ ಹೇಳ್ತಿದ್ರಂತೆ, ಜ್ಞಾನೇಶ್ ಅವರು ಹೇಳ್ತಾ ಇದ್ರು, ನಾವಿರ್ತೀವೋ ಬಿಡ್ತೀವೋ ನಾವು ಯಾವಾಗಲೂ ಶಾಶ್ವತವಂತ ಕೆಲಸ ಮಾಡಬೇಕು ಅಂತ. ಆ ರೀತಿ ಒಂದು ಅವರ ಹೆಸರನ್ನು ಇಟ್ಟು ಒಂದು ಶಾಶ್ವತವಂತ ಕೆಲಸ ಆಗೋ ರೀತಿಯಲ್ಲಿ ಅವರ ಒಂದು ನೆನಪಿನ ಒಂದು ಕಾರಣಕ್ಕೆ ನನಗೆ ಒಂದು ಸ್ಮರಣೆ ಆಗಿ ಉಳ್ಕೊಳ್ಳುತ್ತೆ. ಅದಕ್ಕೆ ನಾನೊಬ್ಬ ಕಾರಣಕರ್ತನಾಗಿದ್ದೀನಿ. ಬಹಳ ಸಂತೋಷ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಬಂದಿರ್ತಕ್ಕಂಥ ಎಲ್ರಿಗೂ ನಾನು ಹೇಳೋದಿಷ್ಟೇ, ಪಕ್ಷಗಳು ಯಾವುದೇ ಇರಲಿ, ವ್ಯಕ್ತಿಗಳು ಯಾವುದೇ ಇರಲಿ, ಕ್ಷೇತ್ರ, ಜನ, ಸಮಾಜ ಯಾವಾಗಲೂ ನಾವು ಒಳ್ಳೇದು ಮಾಡಬೇಕು, ಒಳ್ಳೇದು ಮಾಡುವಂತ ಒಂದು ಬುದ್ಧಿಯನ್ನು ಇಟ್ಕೊಬೇಕು, ಒಳ್ಳೇದು ಮಾಡುವಂತ ಒಂದು ಪ್ರವೃತ್ತಿನ ಬೆಳೆಸ್ಕೊಬೇಕು. ಆ ರೀತಿಯಾದಂಥ ಮನುಷ್ಯ ವಾಗೀಶ್ವರಾಗಿದ್ರು. ಅವರ ಸ್ನೇಹಿತರು ಅನೇಕರಿಂದ ಬರೋದಕ್ಕಾಗಲಿ ಎಷ್ಟೊಂದನ್ನ ಬೇರೆ ಪಕ್ಷ ಕಾರ್ಯಕ್ರಮ ಅಂತ ಅನ್ಕೊಂಡು ಬಂದಿಲ್ಲ. ಅವರು ನಿಷ್ಪಕ್ಷವಾದಂಥ ಪಕ್ಷಾತೀತವಾದಂಥ ಒಂದು ಕಾರ್ಯಕ್ರಮ ಅಂತ ಅವ್ರಿಗೆ ಗೊತ್ತಾಗಿಲ್ಲ. ಅವ್ರಿಗೂ ಕೂಡ ಹೇಳೋದಿಷ್ಟೇ, ಇಂಥ ಒಂದು ಕಾರ್ಯಕ್ರಮದಲ್ಲಿ ಬರಬೇಕಾಗಿತ್ತು. ಬಂದು ನೀವು ಅವರ ಸ್ನೇಹಿತರು ಅನ್ನೋದನ್ನ ಸುಮ್ಮನೆ ತೋರಿಸ್ಕೊಡ್ಬೇಕಾಗಿತ್ತು ಅಷ್ಟೇ, ಬೇರೆ ಏನೂ ಇಲ್ಲ ಹೇಳುವಂಥದ್ದು ಮಾಡುವಂಥದ್ದು. ಬಂದು ಇಲ್ಲಿ ಇದ್ರೆ ಅವ್ರಿಗೊಂದು ಸಂತೋಷ ಆಗ್ತಿತ್ತು. ಇವತ್ತು ಅವ್ರು ಎಲ್ಲಿದ್ದಾರೋ ಏನೋ, ಯಾವ ಆತ್ಮ ಎಲ್ಲಿ ಹೋಗ್ತಾ ಇದ್ರೆ ಎಲ್ಲಿ ಕಥೆನೋ ಗೊತ್ತಿಲ್ಲ. ಆದರೂ ಕೂಡ ಅವರು ಖಂಡಿತವಾಗ್ಲೂ ಬಹಳ ಸಂತೋಷ ಪಡ್ತಾರೆ. ಅವರ ತಂದೆಯವರಾದಂಥ ವೀರಕೆಂಪಯ್ಯನವರು, ತಾಯಿ ಕರುಣಮ್ಮವರು, ಅವರ ಜೀವನದಲ್ಲಿ ಹೇಳ್ಬೇಕು ಅಂತಂದ್ರೆ ಅವ್ರು ಪಟ್ಟಿರ್ತಕ್ಕಂಥ ನೋವು ಯಾರು ಪಟ್ಟಿಲ್ಲ. ವೈಯಕ್ತಿಕವಾದಂಥ ಜೀವನದಲ್ಲಿ ಬಹಳ ನೋವು ಪಟ್ಟಿದ್ದಾರೆ. ಮಗ ಮೊಮ್ಮಗ ಎಲ್ಲರ ಒಂದು ಅಗಲಿಕೆಯನ್ನ ಅವರು ಬಹಳ ಕಷ್ಟದಿಂದ ತಡ್ಕೊಂಡು ಇನ್ನೂ ಕೂಡ ನಿರಂತರವಾಗಿ, ನಾನು ಈಗ ನಮ್ಮ ತಂದೆಯವರು ಹೇಳ್ತಾ ಇದ್ದೆ ಕಾರ್ಯಕ್ರಮದಲ್ಲಿ ಬದಲಾವಣೆ ಅವರು 5 ತಿಂಗಳಲ್ಲಿ 6 ಕಾರ್ಯಕ್ರಮ ಮಾಡಿದ್ದಾರೆ. ಎಲ್ಲ ಸಮಾಜಕ್ಕೋಸ್ಕರ ಮಾಡ್ತಕ್ಕಂಥ ಕಾರ್ಯಕ್ರಮ, ಮಹಿಳೆಯರಿಗೋಸ್ಕರ ಮಾಡ್ತಕ್ಕಂಥ ಕಾರ್ಯಕ್ರಮ. ಇಂಥ ಒಬ್ಬ ಮಹಿಳೆಯನ್ನ
ಅವ್ರ ತಾಯಿಗೆ ಪಡ್ಕೊಂಡಿದ್ದು ಅವ್ರ ಪುಣ್ಯ, ಅವರ ವಾಗೀಶ್ ಅಂತ ಮಗನ ಪಡ್ಕೊಂಡಿದ್ದು ಇವ್ರ ಪುಣ್ಯ ಅಂತ ಹೇಳ್ತಾ ಬಂದಿರ್ತಕ್ಕಂಥ ಎಲ್ರಿಗೂ ನಾನು ಮತ್ತೊಮ್ಮೆ ಧನ್ಯವಾದ ಹೇಳಿ ಅಭಿನಂದನೆ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.